ಯಾವಾಗಲೂ ಸೇಮ್ ಬ್ರೇಕ್ಫಾಸ್ಟು ಸೇಮ್ ತಿಂಡಿ ತಿಂದು ಬೋರ್ ಹೊಡೆದಿದ್ರೆ ಇಲ್ಲಿ ನಾನು ಇವತ್ತು ಸಿಲ್ಕ್ ಪರಾಟ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಸೇಮ್ ಸಿಲ್ಕ್ ಥರನೇ ಇದೆ, ಸಾಫ್ಟಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೋಟ್ಲುಗಳಲ್ಲಿ ತಿಂದಿರ್ತೀವಿ. ಇವತ್ತು ಮನೆಯಲ್ಲೇ ಇದನ್ನು ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ನೀವೇನಾದ್ರು ಮಾಡಿದ್ರೆ ಮನೇಲಿ ಎಲ್ಲರೂ ಇದೇ ಮಾಡಿ ಅಂತಿರ್ತಾರೆ, ಅಷ್ಟೊಂದು ಟೇಸ್ಟಾಗಿದೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು 1/4 kg ಆಲೂಗಡ್ಡೆನ ತಗೊಂಡಿಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆನೆಲ್ಲ ತೊಳೆದ್ಬಿಟ್ಟು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಈ ಆಲೂಗಡ್ಡೆನ ಹಾಕ್ಕೊಂಬಿಡೋಣ. ಹಾಗೆ ಒಂದು 2 ಗ್ಲಾಸಷ್ಟು ನೀರು, ಅಂದರೆ ಆಲೂಗಡ್ಡೆ ಮುಳುಗಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 3 ವಿಷಲ್ ಇದನ್ನು ಕೂಗಿಸ್ಕೋಬೇಕು. ಇದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಈ ಪರಾಟಾಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಚಿಕ್ಕ ಬೌಲಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಈ ಪರಾಟಾಗೆ ಮೈದಾ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಬೌಲಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, 1 ಟೀ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಪರೋಟ ಬೇಯಿಸೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಈಗ ಕುಕ್ಕರು 3 ವಿಷಲ್ ಕೂಗಾಗಿದೆ. ಓಪನ್ ಮಾಡ್ತೀನಿ ನೋಡಿ. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಈ ಬಿಸಿ ನೀರನ್ನ ಚೆಲ್ಬಿಟ್ಟು ತಣ್ಣೀರಲ್ಲಿ ಒಂದು ಸಲ ಆಲೂಗಡ್ಡೆನ ಹಾಕಿ ನಾವು ಸಿಪ್ಪೆನೆಲ್ಲನೂ ಸುಲಿದು ಇಟ್ಕೋಬೇಕು. ಆವಾಗ ಸಿಪ್ಪೆಲ್ಲನೂ ಈಸಿಯಾಗಿ ಬರುತ್ತೆ. ಈ ಥರ ಒಳ್ಳೆ ರೆಸಿಪಿಗಳಿಗೆ, ಮನೆ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿಗಳನ್ನೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮತ್ತು ಕಮೆಂಟ್ನ ದಯವಿಟ್ಟು ಕೊಡಿ. ನೋಡಿ, ಈಗ ನಾನು ಸಿಪ್ಪೆನೆಲ್ಲನೂ ಸುಲಿದು ಇಟ್ಕೊಂಡಿದ್ದೀನಿ. ಈಗ ತುರಿಯೋ ಮಣೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನೆಲ್ಲನೂ ತುರಿಯೋ ಮಣೆಯಲ್ಲಿ ನಾವು ತುರ್ಕೋಬೇಕು. ಈ ಥರ ತುರಿಯೋದ್ರಿಂದ ಆಲೂಗಡ್ಡೆ ಎಲ್ಲೂ ಒಂಚೂರು ಗಂಟಿಲ್ದಿರ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಅದಕ್ಕೋಸ್ಕರ ತುರ್ಕೋಬೇಕು. ಮತ್ತು ಇಲ್ಲಿ ನಾವು ಮಾಡ್ತಾ ಇರೋದು ಸಿಲ್ಕ್ ಪರಾಟ ಆಗಿರೋದ್ರಿಂದ ಕೈಯಲ್ಲಿ ಅಥವಾ ಮ್ಯಾಶರಲ್ಲಿ ನಾವೇನಾದ್ರು ಆಲೂಗಡ್ಡೆನ ನಾವು ಪುಡಿ ಮಾಡ್ತೀವಿ ಅಂದರೆ ಒಂದೊಂಚೂರು ಗಂಟು ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತುರ್ಕೊಂಬಿಟ್ರೆ ಸಾಫ್ಟಾಗಿರುತ್ತೆ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅಗಲವಾಗಿರೋ ಪಾತ್ರೆನ ತೊಗೊಂಡು ತುರಿದಿಟ್ಕೊಂಡಿರೋ ಆಲೂಗಡ್ಡೆನೆಲ್ಲನೂ ಹಾಕ್ಕೊಂಬಿಡೋಣ. ಈಗ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಒಂಥರ ಕಲರ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. 1 ಟೀ ಸ್ಪೂನಷ್ಟು ಜೀರಿಗೆ ಐತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಈಗ ಅರ್ಧ ಕಪ್ಪು ಮೈದಾ ಹಿಟ್ಟಿತ್ತಲ್ಲ ಅದನ್ನು ಸೇರಿಸ್ಕೊಂಬಿಡೋಣ. ಹಾಗೆಯೇ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ. ಒಂದೇ ಸಲ ಹಾಕ್ಕೊಳ್ಳೋದು ಬೇಡ. ಇಲ್ಲಿ ನಾನು 3/4 ಭಾಗದಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ನೀರನ್ನ ಹಾಕೋತಾ ಇಲ್ಲ. ಆಲೂಗಡ್ಡೆಲೇ ನೀರಿನಂಶ ಇರೋದ್ರಿಂದ ಹಿಟ್ಟೆಲ್ಲನೂ ಆ ಆಲೂಗಡ್ಡೆಯಲ್ಲೇ ನಾವು ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಸ್ವಲ್ಪ ಸಾಫ್ಟಾಗಿದೆ. ಅದಕ್ಕೋಸ್ಕರ ಉಳಿದಿರೋ ಗೋಧಿ ಹಿಟ್ಟನ್ನೆಲ್ಲನೂ ನಾನು ಹಾಕ್ಕೊಂಬಿಡ್ತಾಯಿದ್ದೀನಿ. ಟೋಟಲಾಗಿ ಅರ್ಧ ಕಪ್ಪು ಮೈದಾ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ನಾದ್ಕೋಬೇಕು. ನೋಡಿ, ಈಗ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದು ಸಲ ಲೈಟಾಗಿ ಇದನ್ನು ನಾದ್ಕೊಳ್ಳೋಣ. ಇದು ಪೂರಿ ಹಿಟ್ಟನ್ನು ಹದಕ್ಕಿರಬೇಕು. ತುಂಬ ಸಾಫ್ಟಾಗಿ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಪೂರಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಳ್ಳಿ. ಈಗ ತಟ್ಟೆ ಮುಚ್ಚಿಬಿಟ್ಟು 10ರಿಂದ 15 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. ನೋಡಿ, 15 ನಿಮಿಷ ಆಗಿದೆ. ನಾನು ತಟ್ಟೆನ ಓಪನ್ ಮಾಡಿಬಿಟ್ಟು ಚಿಕ್ಕ ಒಂದು ಬಾಲ್ ಸೈಜ್ಗೆ ಇದನ್ನು ಉಂಡೆ ಮಾಡ್ಕೊಂಬಿಡೋಣ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಸೈಜ್ಗೆ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಉಂಡೆ ತಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ತುಂಬ ಟೇಸ್ಟಿಯಾಗುತ್ತೆ ಈ ಸಿಲ್ಕ್ ಪರೋಟ. ತುಂಬ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿ ಮಾಡ್ತಾ ಇರೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ, ಅಷ್ಟೊಂದು ಟೇಸ್ಟಾಗಿರುತ್ತೆ. ನೋಡಿ, ಇಷ್ಟು ತೆಳ್ಳಿಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ಒಂದೊಂದೇ ನಾವು ಪರಾಟನ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಒಂದು 3-4 ಮಾಡಿ ಇಟ್ಕೋತಾ ಇದ್ದೀನಿ ನಾನು ಈ ಥರ. ನೋಡಿ, ಆಲ್ರೆಡಿ ನಾನು ಸ್ಟವ್ ಹಚ್ಬಿಟ್ಟು ಹೆಂಚನ್ನ ಕಾಯಕ್ಕಿಟ್ಟಿದ್ದೆ. ಈಗ ನಾವು ಲಟ್ಟಿಸ್ಕೊಂಡು ಇಟ್ಕೊಂಡಿರೋ ಪರಾಟನೆಲ್ಲ ಒಂದೊಂದೇ ಹೆಂಚು ಮೇಲೆ ಹಾಕಿ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲದಿದ್ದರೆ ಬೇಗ ಸೀದೋಗ್ಬಿಡುತ್ತೆ.
ನೋಡಿ ಈ ಥರ ಸ್ವಲ್ಪ ಈ ಥರ ಗುಳ್ಳೆ ಗುಳ್ಳೆ ಬರುತ್ತೆ. ಆವಾಗ ನಾವು ತಿರುಗಿಸ್ಕೊಂಡು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ನಾವು ತಿರುಗಿಸ್ಕೊಂಡು ಎರಡೂ ಕಡೆನೂ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೋಬೇಕು. ತುಂಬ ಬೇಗ ಆಗಿಬಿಡುತ್ತೆ. ತೆಳ್ಳಿಗೆ ಲಟ್ಸ್ಕೊಂಡಿರ್ತೀವಿ ಮತ್ತು ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ. ಈ ಥರ ಬೆಂದ ಮೇಲೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಳ್ದಿದ್ದು ಎಲ್ಲನೂ ಇದೇ ಥರನೇ ಮಾಡ್ಕೊಳ್ಳಿ. ನೀವು 4-5 ಒಟ್ಟಿಗೆ ಲಟ್ಟಿಸಿಟ್ಕೊಂಬಿಟ್ರೆ ಬೇಯೋದಂತೂ ಬಹಳನೇ ಸುಲಭ. ಈ ಕಡೆ 1 ನಿಮಿಷ ಆ ಕಡೆ 1 ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾಕು, ಪರಾಟ ರೆಡಿ ಆಗಿಬಿಡುತ್ತೆ. ಒಂದು ಸಲ ಈ ಥರ ಹಾಕಿ ಮುಗ್ಚಾಕ್ಕೊಂಡು ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ. ಇಲ್ಲಿ ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ. ಮತ್ತು ಮುಗ್ಚಾಕ್ಕೊಂಡು ಎಣ್ಣೆ ಸವರ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಕಟ್ಬೋದು, ಲಂಚ್ ಬಾಕ್ಸ್ಗೂ ಕಟ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಮಾಡಿದಾಗ ನನ್ನ ಮೊಮ್ಮಗನಿಗಂತೂ ಅದು ಎಷ್ಟೊಂದು ಇಷ್ಟ ಆಯಿತು ಅಂದರೆ ಲಂಚ್ ಬಾಕ್ಸು ಕೂಡ ಕಟ್ಕೊಂಡೋಗಿ ಮನೆಗೆ ಬಂದಮೇಲೂ ಇದೇ ಪರೋಟ ಇದೆಯಾ ಅಂತ ಕೇಳ್ತಾ ಇದ್ದ. ಅಷ್ಟೊಂದು ಟೇಸ್ಟಾಗಿರುತ್ತೆ. ನೋಡಿ ಎಲ್ಲ ಪರಾಟನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ, ಅಷ್ಟೊಂದು ಟೇಸ್ಟಾಗಿರುತ್ತೆ. ಒಂದು ಚಪಾತಿನ ನಾನು ಮಡಚಿ ತೋರಿಸ್ತಾ ಇದ್ದೀನಿ ನೋಡಿ, ಸಿಲ್ಕ್ ಥರನೇ ಇದೆ. ಒಂದು ಚೂರು ಎಲ್ಲೂ ಹರಿಯೋದಿಲ್ಲ, ಅಷ್ಟೊಂದು ಮೃದುವಾಗಿದೆ. ಹಾಗೆ ಬಾಯಲ್ಲಿಟ್ರಂತೂ ಹಾಗೆ ಕರ್ಗೋಗುತ್ತೆ. ಈ ಸಿಲ್ಕ್ ಪರಾಟನ ನಾನ್ ವೆಜ್ ಜೊತೆಗೂ ಕೂಡ ಸೇವಿಸ್ಬೋದು, ಹಾಗೆ ವೆಜ್ ಜೊತೆಗೂ ಸೇವಿಸ್ಬೋದು. ಇಲ್ಲಿ ನಾನು ದಾಲ್ ಮತ್ತು ಮಟನ್ ಇತ್ತು, ಮಟನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.